ಯಾರಾದರೂ ನಮ್ಮನ್ನು ಹೊಗಳಿದ್ರೆ ನಾವು ತುಂಬ ಸಂತೋಷ ಪಡ್ತೇವೆ, ಅದು ಸಹಜ. ಒಂದು ಮಾತಿದೆ ನೋಡಿ, ಯಾರಾದರೂ ಹೊಗಳಿದಾಗ ಆ ಮಾತನ್ನು ಪಿಶಾಚಿ ನಮ್ಮ ಕಿವಿಯಲ್ಲಿ 10 ಬಾರಿ ಅಲ್ಲ 100 ಬಾರಿ ಗುಣುಗ್ತದಂತೆ. ಯಾಕೆ ಹೇಳಿ? ಹೊಗಳಿದ್ದು ಒಂದೇ ಸಲ ಆದರೂ ಕೂಡ ಅದು ನಮ್ಮ ಮೇಲೆ ನಮಗಿರೋ ಅಭಿಮಾನದಿಂದ 10 ಬಾರಿ ಆ ಪಿಶಾಚಿ ಹೊಗಳ್ತಾ ಇರೋ ಥರನೇ ಭಾಸ ಆಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಹತ್ತಿರದವರನ್ನು ಅಥವಾ ಸಂಬಂಧಿಕರನ್ನು ಯಾರಾದರೂ ಹೊಗಳಲಿಕ್ಕೆ ಶುರು ಮಾಡಿದ್ರೆ ನೋಡಿ, ಅದೇನೋ ಗೊತ್ತಿಲ್ಲ, ನಮ್ಮ ಹೊಟ್ಟೆಯಲ್ಲಿ ಸಂಕಟ ಶುರುವಾಗತ್ತೆ. ಹೊಟ್ಟೆ ಕಿಚ್ಚು ಅನ್ನೋದು ಅದೆಲ್ಲಿರುತ್ತೋ ಸಡನ್ನಾಗಿ ಬಂದೇ ಬಿಡುತ್ತೆ ನೋಡಿ. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಅಂತ ಖಂಡಿತವಾಗೂ ಹೇಳಲು, ಆದರೆ ಪ್ರಪಂಚದಲ್ಲಿರುವಂತಹ ಬಹಳಷ್ಟು ಜನರಿಗೆ ಇದಂತೂ ಅವಶ್ಯವಾಗಿ ಅನ್ವಯ ಆಗುತ್ತೆ. ಹಾಗಾದರೆ ಇವತ್ತಿನ ಸುಂದರ ಕಥೆಯನ್ನು ಆರಂಭ ಮಾಡೋಣ. ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಒಬ್ಬ ಮನುಷ್ಯ ಸರಕಾರದಲ್ಲಿ ಉನ್ನತ ಅಧಿಕಾರಿಯಾಗಿದ್ದ. ಅದೊಂದು ಭಾನುವಾರ ಆತ ಕೆಲವು ಸ್ನೇಹಿತರ ಮನೆಗೆ ಹೋಗಬೇಕಂತ ತೀರ್ಮಾನ ಮಾಡಿಕೊಂಡಿದ್ದ. ಬೆಳಿಗ್ಗೆ ಸ್ನಾನ ಮಾಡಿ ಹೊರಬಂದಾಗ ಮನೆಯ ಮುಂದೆ ಒಂದು ಕುದುರೆ ಬಂಡಿ ನಿಂತಿದ್ದನ್ನು ಕಂಡ. ಒಬ್ಬ ವ್ಯಕ್ತಿ ಕೆಳಗಿಳಿದು ಬಂದ. ಯಾರಿರಬಹುದು ಅಂತ ಕುತೂಹಲದಿಂದ ನೋಡಿದ ಮನೆ ಯಜಮಾನ. ಏನು ಗುರುತು ಸಿಕ್ಕತ್ತಾಯಿತು. ಆತ ಜೋರಾಗಿ ಕೂಗ್ಕೊಂಡ, ಹೇ, ನನ್ನ ಗುರುತು ಸಿಗಲಿಲ್ವೇನೋ? ನಿನ್ನ ಮನೆ ಹುಡುಕ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ? ಸರಿಯಾಗಿ 25 ವರ್ಷ ಆಯಿತು ನೀನು ನೋಡಿ. ಓಹೋ, ಈತ ಜಗದೀಶ. ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದಾಗ ನನ್ನ ಸಹಪಾಠಿಯಾಗಿದ್ದ. ಆಗ ತಾವಿಬ್ಬರು ತುಂಬ ಆತ್ಮೀಯರಾಗಿದ್ದವರು. ಎಲ್ಲರೂ ತಮ್ಮನ್ನು ಅಣ್ಣ ತಮ್ಮ ಅಂತಲೇ ಭಾವಿಸ್ತಾ ಇದ್ದರು. ಇದನಿಗೆ ತುಂಬ ಸಂತೋಷ ಆಯಿತು. ಗೆಳೆಯ ಜಗದೀಶನನ್ನು ಅಪ್ಕೊಂಡ, ಮನೆಯೊಳಗೆ ಕರೆದುಕೊಂಡು ಹೋದ. ಸ್ನೇಹಿತರಿಬ್ಬರು ಹಳೆಯ ನೆನಪುಗಳನ್ನು ಕೆದಕಿ ನೆನೆದು ಸಂತೋಷಪಟ್ಟರು. ಜಗದೀಶ ಹೇಳ್ದ, ನಾನಿನ್ನು ಹೊರಡ್ತೇನೆ. ನೀನು ಇಲ್ಲಿ ಇದ್ದದ್ದನ್ನು ಕೇಳಿ ಹುಡ್ಕೊಂಡು ಬಂದೆ. ಮತ್ತೊಂದು ಬಸ್ಸಿಗೆ ಊರಿಗೆ ಹೋಗಿಬಿಡ್ತೇನೆ. ಭೇಟಿ ಆಯ್ತಲ್ಲ, ಮತ್ತೇನು? ಮತ್ತೆ ಯಾವಾಗಲಾದರೂ ಬರ್ತೇನೆ ಗೆಳೆಯ. ಗೆಳೆಯ ಅಂತೂ ಬಿಟ್ಟಾನಿ. ಚೇಚೆ, 1-2 ದಿನವಾದರೂ ಇದ್ದು ಹೋಗಲೇಬೇಕು ಅಂತ ಒತ್ತಾಯಿಸಿದ. ನಾನು ಯಾವ ಬಟ್ಟೆಗಳನ್ನು ತಂದಿಲ್ಲ ಅಂದ ಜಗದೀಶ. ಅದಕ್ಕೇನು ಚಿಂತೆ, ನನ್ನ ಬಟ್ಟೆ ಇದೆಯಲ್ಲ, ನಮ್ಮಿಬ್ಬರದು ಒಂದೇ ಆತೆ ಅಲ್ವಾ ಅಂತ ಹೇಳಿ ಒಪ್ಸದ. ಗೆಳೆಯ ಸ್ನಾನ ಮಾಡಿ ಬರೋದರಲ್ಲಿ ತನ್ನ ಬಳಿ ಇದ್ದ ಹೊಸದಾದ ಸುಂದರವಾದ ಬಟ್ಟೆಗಳನ್ನು ತೆಗೆದಿಟ್ಟ. ಗೆಳೆಯ ಅವನ್ನು ಧರಿಸಿದಾಗ ತುಂಬ ಸುಂದರವಾಗಿ ಕಂಡ. ಮೊದಲೇ ಅವನದು ಆಕರ್ಷಕ ಮೈಕಟ್ಟು. ಈ ಬಟ್ಟೆಯಲ್ಲಿ ಆತ ಇನ್ನೂ ಚಂದವಾಗಿ ಕಾಣಿಸಿದ. ಗೆಳೆಯ ಹೇಳಿದ, ಜಗದೀಶ, ನಾನು ಕೆಲವು ಗೆಳೆಯರ ಮನೆಗೆ ಹೋಗಬೇಕಿದೆ, ನೀನೂ ಬಾ, ಅವರ ಪರಿಚಯ ಆಗ್ತದೆ ಅಂತ ಹೇಳಿ ಅವನನ್ನು ಕರೆದುಕೊಂಡು ನಡೆದ. ಮೊದಲನೆಯ ಮನೆಯಲ್ಲಿ ಕಾಲಿಟ್ಟಾಗ ಜಗದೀಶನನ್ನು ಕಂಡು ಮನೆಯ ಯಜಮಾನರು, ಬನ್ನಿ ಸರ್, ಬನ್ನಿ ಕುಳಿತುಕೊಳ್ಳಿ ಅಂತ ವಿನಯ ತೋರಿಸಿದ್ರು. ಆಗ ಗೆಳೆಯನಿಗೆ ಇರಿಸು ಮುರಿಸಾಯಿತು. ಜಗದೀಶ ನನ್ನ ಜೊತೆಗೆ ಬಂದವನು, ನನ್ನನ್ನು ನೋಡೋರೇ ಇಲ್ಲ, ಅವನಿಗೆ ಮರ್ಯಾದೆ ವಿಶೇಷವಾಯಿತು ಅಂದ್ಕೊಂಡ. ಅಷ್ಟರಲ್ಲಿ ಮನೆಯವರು, ಸ್ವಾಮಿ, ಎಂತಹ ದೊಡ್ಡವರನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೀರಿ. ಅವರ ಗಾಂಭೀರ್ಯ, ಅವರ ಸುಂದರ ವೇಷಭೂಷಣಗಳನ್ನು ನೋಡಿದ್ರೆ ಅವರು ಯಾವುದೋ ದೇಶದ ರಾಜರಂತೆ ಕಾಣ್ತಾರೆ ಅಂದರು. ಗೆಳೆಯನ ಹೃದಯದಲ್ಲಿ ರಾಡಿನೇ ಎದ್ದಂತಾಯಿತು. ಛೇ, ಅವನೆಂಥ ರಾಜ? ಅವನು ನನ್ನ ಬಾಲ್ಯ ಸ್ನೇಹಿತ. ಬಹಳ ವರ್ಷಗಳ ನಂತರ ನನ್ನ ಭೇಟಿಗೆ ಬಂದಿದ್ದಾನೆ. ಮತ್ತು ಅವನು ಹಾಕ್ಕೊಂಡ ಬಟ್ಟೆಗಳೆಲ್ಲ ನನ್ನವೇ, ಅವನದಲ್ಲ ಅಂದ. ಜಗದೀಶನ ಮುಖ ಪೆಚ್ಚಾಯಿತು. ಹೊರಗೆ ಬಂದಾಗ ಬಟ್ಟೆಯ ಬಗ್ಗೆ ಹೇಳಿ ಅಪಮಾನ ಮಾಡಿದೆ, ನಾನಿನ್ನು ಮನೆಗೆ ಹೋಗ್ತೇನೆ ಅಂದ. ಗೆಳೆಯನಿಗೆ ತನ್ನ ತಪ್ಪು ಗೊತ್ತಾಗಿ ಕ್ಷಮೆ ಕೇಳಿ ಇನ್ನೊಮ್ಮೆ ಹೀಗಾಗುವುದಿಲ್ಲ ಅಂತ ಮಾತು ಕೊಟ್ಟ. ಸರಿ, ಮತ್ತೊಂದು ಮನೆಯ ಕಡೆಗೆ ನಡೆದ್ರು. ಅಲ್ಲಿ ಇನ್ನೂ ವಿಶೇಷ ಆದರ ಜಗದೀಶನಿಗೆ, ಎಂತಹ ದೊಡ್ಡ ಮನುಷ್ಯರು ಮನೆಗೆ ಬಂದಿದ್ದಾರೆ ಅಂದರು. ಮನೆಯ ಯಜಮಾನರು ಮತ್ತು ಅವರ ಹೆಂಡತಿ ಬಂದು ಅವನ ಕಾಲು ಮುಟ್ಟಿ ನಮಸ್ಕಾರ ಮಾಡಿದರು. ಗೆಳೆಯನಿಗೆ ಈಗಂತೂ ತಡೆದುಕೊಳ್ಳಲಾಗಲಿಲ್ಲ. ನಿಮಗೆ ತಪ್ಪು ಕಲ್ಪನೆಯಾಗಿದೆ, ಇವನೇನು ದೊಡ್ಡ ಮನುಷ್ಯನಲ್ಲ, ನನ್ನ ಸ್ನೇಹಿತ. ಮತ್ತೆ ಅವನು ಹಾಕಿಕೊಂಡಿರುವ ಬಟ್ಟೆಗಳೆಲ್ಲ ನನ್ನವೇ ಅಂತ ಹೇಳಿ ಮತ್ತೆ ಹೇಳಿದ. ಜಗದೀಶ್ನಿಗೆ ಮತ್ತೆ ಬೇಜಾರು.
ಯಾಕೆ ಬಟ್ಟೆ ವಿಷಯ, ನಿನ್ನ ಬಟ್ಟೆಗಳೇ ಬೇಡ ಅಂದ. ಗೆಳೆಯ ಮತ್ತೊಮ್ಮೆ ಕ್ಷಮೆ ಕೇಳಿದ. ಕೊನೆಯ ಮನೆಗೆ ಹೋದಾಗ ಮತ್ತೂ ಹೆಚ್ಚಿನ ಗೌರವ ಜಗದೀಶನಿಗೆ. ಮನೆಯಲ್ಲಿದ್ದವರು, ಅದರಲ್ಲೂ ತರುಣಿಯರು ಬಂದು ಇವನ ಕಾಲು ಮುಟ್ಟಿ ಮರ್ಯಾದೆ ಕೊಟ್ಟಾಗ ಗೆಳೆಯನ ಹೃದಯದಲ್ಲಿ ಮುಳ್ಳು ಇಳಿದಂತಾಯಿತು. ನನ್ನ ಬಟ್ಟೆ ಹಾಕಿಕೊಂಡವನಿಗೆ ಇಷ್ಟೊಂದು ಮರ್ಯಾದೆ? ಗೆಳೆಯ ಹೇಳ್ದ. ಇವನು ನನ್ನ ಸ್ನೇಹಿತ, ಹಳ್ಳಿಯಿಂದ ಬಂದಿದ್ದಾನೆ. ಮತ್ತೆ ಮತ್ತೆ ಅವನ ಬಟ್ಟೆಯ ವಿಚಾರ ನಿಮಗೇಕೆ? ಅದು ಅವನವೋ ನನ್ನವೋ ನಿಮ್ಗ್ಯಾಕೆ ಚಿಂತೆ? ನಿಜವಾಗ್ಲೂ ಹೇಳಬೇಕಂದ್ರೆ ಯಾರೂ ಬಟ್ಟೆಯ ವಿಷಯವನ್ನು ಮಾತಾಡಿರಲೇ ಇಲ್ಲ. ಆದ್ಮೇಲೆ ಕಥೆಯಂತೂ ಇಲ್ಲಿಗೆ ಮುಗಿಯಿತು. ಆದರೆ ಕತೆ ನೀಡುವ ಸಂದೇಶ ಮುಗ್ದಿಲ್ಲ ನೋಡಿ. ಇದೇ ಮನುಷ್ಯನ ಸ್ವಭಾವ. ಅಹಂಕಾರಕ್ಕೆ 108 ಸ್ಥಾನಗಳು. ಹಣ, ಅಂತಸ್ತು, ಮರ್ಯಾದೆ, ರೂಪ, ಅಧಿಕಾರವು ಅಹಂಕಾರವನ್ನು ಬೆಳೆಸ್ತಾ ಇರ್ತವೆ. ಅವು ನಮ್ಮ ಪಕ್ಕದಲ್ಲಿ ಇರುವವರಿಗೆ ಬಂದಾಗ ನಮ್ಮಲ್ಲಿ ಅಸೂಯೆಯನ್ನು ಹುಟ್ಟು ಹಾಕ್ತವೆ. ಅಹಂಕಾರ, ಅಸೂಯೆಗಳು ದಾಯಾದಿಗಳು. ಒಂದನ್ನು ಕಂಡ್ರೆ ಮತ್ತೊಂದಕ್ಕೆ ಆಗೋದಿಲ್ಲ. ನಾವು ಎರಡರಿಂದಲೂ ಪಾರಾಗಲಿಕ್ಕೆ ಸದಾ ಪ್ರಯತ್ನಶೀಲರಾಗ್ತಾನೆ ಇರಬೇಕು. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.